ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಜರ್ಮಲಿ ನ್ಯಾಯಬೆಲೆ ಅಂಗಡಿಯಿಂದ ಸಮರ್ಪಕವಾಗಿ ಅಕ್ಕಿ ವಿತರಿಸದೆ ಸಾರ್ವಜನಿಕರಿಗೆ ವಂಚಿಸ್ತಾ ಇರೋ ಕ್ರಮವನ್ನ ಖಂಡಿಸಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ವಿವಿಧ ಗ್ರಾಮಗಳ ನೂರಾರು ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಅಖಿಲ ಭಾರತ ಕಿಸಾನ್ ಸಭಾ ಮತ್ತು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ವಂಚಕರಿಗೆ ತಕ್ಕ ಶಿಕ್ಷೆ ನೀಡುವಂತೆ ಆಗ್ರಹಿಸಲಾಯಿತು. ಜರ್ಮಲಿ, ಹರವದಿ, ಕಾಮಯ್ಯನಹಟ್ಟಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಪ್ರತಿಭಟನಾಕಾರರು ಮಹಾತ್ಮ ಗಾಂಧಿ ಸ್ಮಾರಕದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದ್ರು. ಕಳೆದ 3 ತಿಂಗಳಿನಿಂದ ತಮಗೆ ಬರಬೇಕಾದ ಅಕ್ಕಿಯನ್ನ ವಿತರಿಸದೆ ಭ್ರಷ್ಟಾಚಾರ ಎಸಗಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡ ಎಚ್ ವೀರಣ್ಣ ಕೂಡಲೇ ಬಾಕಿ ಅಕ್ಕಿಯನ್ನ ವಿತರಿಸಬೇಕು ಮತ್ತು ಈ ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ದೂರು ದಾಖಲಿಸಬೇಕೆಂದು ಒತ್ತಾಯಿಸಿದ್ರು. ಇದೇ ವೇಳೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನಾಕಾರರು ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಿದ್ದಾಗ ಅದನ್ನ ವಿಡಿಯೋ ಮಾಡುತ್ತಿದ್ದ ಪತ್ರಕರ್ತರನ್ನ ತಹಶೀಲ್ದಾರ್ ವಿಕೆ ನೇತ್ರಾವತಿ ಅವರು ಆವೇಶಭರಿತವಾಗಿ ತಡೆದ ಘಟನೆ ನಡೆಯಿತು. ಪತ್ರಕರ್ತರ ವಿಡಿಯೋ ಚಿತ್ರೀಕರಣಕ್ಕೆ ಅಡ್ಡಿಪಡಿಸಿದ ತಹಶೀಲ್ದಾರ್ ಹಾಗೂ ಪೊಲೀಸರ ನಡೆಗೆ ಹಿರಿಯ ಪತ್ರಕರ್ತರು ಮತ್ತು ಹೋರಾಟಗಾರರು ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ಇಂತಹ ಕೃತ್ಯಗಳು ಮರುಕಳಿಸಿದ್ರೆ ಉನ್ನತಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಂತಿಮವಾಗಿ ಮುಖ್ಯಮಂತ್ರಿಗಳಿಗೆ ಉದ್ದೇಶಿಸಿದ ಹಕ್ಕೊತ್ತಾಯ ಪತ್ರವನ್ನ ತಹಶೀಲ್ದಾರರ ಮೂಲಕ ಸಲ್ಲಿಸಿದ್ರು. ಈ ದಿನ ಭಾರತ ಕಮ್ಯುನಿಸ್ಟ್ ಪಾರ್ಟಿ ಅಡಿಯಲ್ಲಿ ಮತ್ತು ಅಖಿಲ ಭಾರತ ಕಿಸಾನ್ ಸಭಾ ಅಡಿಯಲ್ಲಿ ಇವತ್ತು ಮನವಿ ಕೊಟ್ಟರ ಸ್ಥಿತಿಯ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಇವತ್ತು ಬೀದಿಗಳಲ್ಲಿ ಇವತ್ತು 4 ಪಂಚಾಯಿತಿಯಿಂದ 4 ಪಂಚಾಯಿತಿ ಎಲ್ಲ ನಾಲ್ಕು ಪಂಚಾಯಿತಿ ಗ್ರಾಮದ ಎಲ್ಲ ಸಾರ್ವಜನಿಕ ಸಮ್ಮುಖದಲ್ಲಿ ಇವತ್ತು ತಾಲೂಕು ಮುತ್ತಿಗೆ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಅವರಿಗೆ ಫೋನಲ್ಲಿ ಹೇಳಿದ್ರು, ಕ್ಲೈಂಟ್ ಬಂದು ಅಥವಾ ಅವರ ಅಕ್ಕಿದಾರರ ಸಮಸ್ಯೆಗಳು ಎಷ್ಟೇ ಹೇಳಿದ್ರು ಸತಿಯ ಅಧಿಕಾರಿಗಳು ಹೇಳಿ ಸತಿ ಆಕ್ಷನ್ ತಗೊಂಡೇ ಇರೋದ್ರಿಂದ ಇವತ್ತು ನಮ್ಮ ಕಿಸಾನ್ ಸಭಾ ಅಡಿಯಲ್ಲಿ ಇವತ್ತು ಹೋರಾಟ ಬೀದಿಗೆ ಬರುವಂಥ ಪರಿಸ್ಥಿತಿ ಮಾಡಿದ್ದಾರೆ. ಇದು ಈಗೆಲ್ಲ ಮುಂದೆ ಸಹ ನಡೀತದೆ, ಹಿಂದೆ ಸಹ ನಡೆದಿದೆ. ಆದರೆ ಈ ಮಟ್ಟಕ್ಕೆ ಸರ್ಕಾರಗಳು, ಈ ಮಟ್ಟಕ್ಕೆ ಅಧಿಕಾರಿಗಳು ಕೀಳ್ಮಟ್ಟಕ್ಕೆ ಹೋಗಬಾರ್ದು. ಯಾಕಂದ್ರೆ ಭ್ರಷ್ಟಾಚಾರ ಎಲ್ಲೆಲ್ಲ ತೂಗಾಡ್ತತೆ, ಆಮೇಲೆ ಎಲ್ಲ ಗೊತ್ತು. ಆದ್ರೆ ಈ ಮಟ್ಟಕ್ಕೆ ಅಧಿಕಾರಿಗಳು ನಡ್ಕೊಂತಾರಂತ ಇವತ್ತಿನ ಮಾಡಿ ಪ್ರಜೆಗಳಿಗೆ ಅನ್ಯಾಯ ಮಾಡೋದನ್ನ ಖಂಡಿಸ್ತಾ ಇಲ್ಲ. ಅಂದ್ರೆ ಬೀದಿಗಳದ್ದು ಹೋರಾಟ ಮಾಡ್ತೀವಿ ಅಂದ್ರೆ ಸತಿ ಇವತ್ತು ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಲ್ಲ, ಅವ್ರಿಗೆ ಜರೂರಾಗಿ ಕೆಲಸ ಮಾಡಲ್ಲ. ಅಂದ್ರೆ ಇವತ್ತಿನ MLAಗಳು ಹೇಳಿದ್ರೆ ಸತಿ ಅಧಿಕಾರಿಗಳಿಗೆ ಸತಿ ಒಬ್ಬ ಅಂತಾರೆ ವಾರಗಟ್ಟಲೆ ಅಲ್ಲ ತಿಂಗಳಗಟ್ಟಲೆ, ಅದರಲ್ಲೂ 2 ತಿಂಗಳು ಬಂದಿಲ್ಲ ಅಂದ್ರೆ ಇವತ್ತಿನ ದಿನ ಅವ್ರು ಊಟ ಮಾಡೋದು ಹೆಂಗೆ? ಇವತ್ತು ಉದ್ಯೋಗ ಖಾತೆಗಳು ಇರಬಹುದು, ಪ್ರತಿಯೊಂದರಲ್ಲಿ ಸಮಸ್ಯೆ. ಬರೀ ಇವತ್ತು ಪಡಿತರ ಚೀಟಿ ಸಂಬಂಧಪಟ್ಟಂತೆ ಬಂದಿಲ್ಲ ಅವು. ಇವತ್ತು ಕುಡಿಯೋ ನೀರಿಂದ ಇರ್ಬೋದು ಸಮಸ್ಯೆ, ಪ್ರತಿ ಇವತ್ತು ಮುಟೇಶನ್ ಸಂಬಂಧ ಇರ್ಬೋದು, ಪ್ರತಿಯೊಂದರಲ್ಲೇ ಲಂಚ. ಆದರೆ ಯಾವ ಟೈಮ್ನಲ್ಲಿ ಏನು ಮಾಡೋಕ್ಕಂತ ಎಲ್ಲ ಗೊತ್ತಿರೋ ಸತಿಗೆ ಏನೋ ಒಂದು ಕಾರಣ ಒಟ್ಟಿ ಮುಂದೂಡ್ತಾನೆ ಇರ್ತಾರೆ. ಇದು ಇವತ್ತು ಈ ಒಂದು ತಾಲೂಕಿಂದ ಅಲ್ಲ, ಪ್ರತಿಯೊಂದು ಹೋರಾಟದಿಂದ ಪಡ್ಕೊಳ್ಳೋ ಒಂದು ಮಟ್ಟಕ್ಕೆ ಬಂದಿದೆ. ಈ ಒಂದು ಈ ಥರ ಬೀದಿ ಒಂದು ಹೋರಾಟ ಮಾಡ್ತಕ್ಕಂಥದ್ದು ಈ ಕೊಡು ಬಿಸಿಲಲ್ಲಿ ಅವರು ತಿಳ್ಕೊಳ್ಬೇಕು. ಜರೂರಾಗಿ ನಾವೇನು ಬೇಡಿಕೆ ನಾವು ಇಟ್ಕೊಂಡಿದ್ದೀವಿ ಆ ಬೇಡಿಕೆ ಜರೂರಾಗಿ ಜೋರಿಸ್ಬೇಕು. ಇಲ್ಲಾಂದ್ರೆ ನಾವು ಪ್ರತಿ NH ಇರ್ಬೋದು ತಾಲೂಕಾದ್ಯಂತ ಅಲ್ಲಿ ನಾವು ಸ್ಟ್ರೈಕ್ ಮಾಡೋ ಒಂದು ಮೂಮೆಂಟ್ಗೆ ಹೋಗಬಾರ್ದು. ಯಾಕೆಂದರೆ ಇವತ್ತೆಲ್ಲರೂ ತಿಳುವಳಿಕೆಸ್ತರಾದರೆ ಇವತ್ತು ಮಾಧ್ಯಮದ ಐತಿ ಎಲ್ಲ ತಿಳ್ಕೊಂತಾರೆ, ಗೊತ್ತಿರುತ್ತೆ. ಕಿವಿ ಮಾತಲ್ಲಿ ಅವರು ಅವರು ಬಗೆಹರಿಸಿದ್ರೆ ಸರಿ, ಇಲ್ಲಾಂದ್ರೆ ನಾವು ಬೀದಿ ಹೋರಾಟ ಕೇಳಿದೀವಿ ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತಾಲೂಕು ಆಫೀಸನ್ನು ಬಂದ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಅವರ ಅಂಡರ್ನಲ್ಲಿ ತಹಸೀಲ್ದಾರ್ ಅಂಡರ್ನಲ್ಲಿ ಏನು ಇವು ಅಧಿಕಾರಿಗಳಾದ್ರೆ ಅವ್ರಿಗೆ ಕರೆಸಿ ಜರೂರಾಗಿ ನಮ್ಮ ಈಡೇರಿಕೆ ಕಾರ್ಯಕ್ರಮಗಳು ಏನು ಬೇಡಿಕೆ ಇಟ್ಟಿದ್ದವನ್ನೆಲ್ಲ ಈಡೇರಿಸಬೇಕು ಅವರು ನಿರ್ಮಾಣ ಮಾಡಿಕೊಂಡು ಅದು ನಿಜಕ್ಕೂ ಕೂಡ ಧ್ಯೇಯವಾಗಿರ್ತಕ್ಕಂಥದ್ದು, ಅಷ್ಟೇ ವಿಷಾದನೀಯವಾಗಿರ್ತಕ್ಕಂಥ ವಿಚಾರ ಅಂತೇಳಿದರೆ ನೋಡಿ. ಯಾಕಂತೇಳಿ ನಮ್ಮ ಹಕ್ಕು ಅವುಗಳನ್ನು ನಾವು ಪ್ರತಿಪಾದನೆ ಮಾಡಲೇಬೇಕು, ಆಗ ಮಾತ್ರ ನಿಮಗೆ ಕೊಡ್ತೀವಿ ಅಂತ ಹೇಳತಕ್ಕಂಥದ್ದು ಅದು ಸರ್ವತಾ ತಪ್ಪು. ಯಾಕಂತೇಳಿದ್ರೆ ಅದು ಹಕ್ಕಾಗಿರುತ್ತೆ. ಪ್ರತಿಪಾದನೆ ನಾವು ಮಾಡೋದಕ್ಕಿಂತ ಮುಂಚಿತವಾಗಿ ಅವ್ರು ಕೊಡಬೇಕು. ಯಾಕಪ್ಪ ಅಂದ್ರೆ ಅವ್ರ ಅಪ್ಪನ ಮನೆ ಸ್ವತ್ತಲ್ಲ ಅದು. ಹಾಗಾಗಿ ಇವತ್ತು ಹರವುದಿ ಆಗಿರ್ಬೋದು, ಜರ್ಮಲಿ, ಗೆದ್ದಲಗಟ್ಟೆ, ಅಲ್ಲಿರ್ತಕ್ಕಂಥ ಅನೇಕ ಹಳ್ಳಿಗಳಿಗೆ ಏನು ಪಡಿತರ ದಾಸ್ತಾನು ಅಕ್ಕಿಯನ್ನು ಮೂಗಿನಿಂದ ಕೊಡದೆ ರಾಜಾರೋಷವಾಗಿ ಹಾಡು ಹೊಗಲೆ ಕಂಬನ್ನು ಹಾಕ್ಸ್ಕೊಂಡು ಆ ಮನುಷ್ಯ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಹಿಂದಿರ್ತಕ್ಕಂಥ ಕಾರಣದ ಕೈಗಳ ಒಂದು ಕೈವಾಡ ಇರ್ಬೋದು, ಅದೆಲ್ಲದೂ ಕೂಡ ಮನುಷ್ಯನಿಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇಲ್ಲಿ ಸಂಶಯ ಬರುತ್ತೆ. ಏನಂತ ಹೇಳಿದ್ರೆ ಸಾಕಷ್ಟು ಜನರ ಕೈವಾಡ ಐತೆ, ಕೈವಾಡ ಇರಲಿ, ಕೈವಾಡ ಇದು ಕೂಡ ನಮ್ಮ ರೈತನ ಒಂದು ಶಕ್ತಿ ಏನು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಗೊತ್ತುಪಡಿಸ್ತೀವಿ ಕೂಡ. ಅದು ಆಗಬಾರ್ದು ಅಂತಂದು ಹೇಳಿದ್ರೆ
ತಾವು ಅದಕ್ಕೆ ಯಾರ್ಯಾರು ಕೈ ಜೋಡಿಸಿದರೋ ಅಂಥವ್ರನ್ನ ಈ ಕೂಡಲೇ ಅಮಾನತು ಮಾಡೋದ್ರ ಮುಖಾಂತರ ತುರ್ತಾಗಿ ಶೀಘ್ರವಾಗಿ ಗಂಭೀರವಾಗಿರ್ತಕ್ಕಂಥ ಒಂದು ನಿರ್ದೇಶನ ಕೊಡೋದ್ರ ಮುಖಾಂತರ ಅವರಿಗೆ ಶಿಕ್ಷೆ ಕೊಡೋದ್ರ ಮುಖಾಂತರ ಈ ಕೂಡಲೇ ನಮ್ಮ ಸಾರ್ವಜನಿಕರಿಗೆ ಬಡ ಕೂಲಿ ಕಾರ್ಮಿಕರಿಗೆ ಬಡವರು ಅಂತ ಹೇಳಿದ್ರೆ ಕೇವಲ ಕಡು ಬಡವರು ಅಂಥವ್ರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಆ ಭಗವಂತ ಕೂಡ ಕ್ಷಮಿಸಲ್ಲ, ಅಕ್ಷಮ್ಯ ಅಪರಾಧ. ಟೆಂಡರ್ದಾರರು ಬಂದು ಟೆಂಡರ್ ಬರೆದು ನಮ್ಮ ರೈತರ ಹತ್ರ ಖರೀದಿ ಮಾಡಬೇಕಾದ್ರೆ ಇವತ್ತು ಇದುವರೆಗೂ ಯಾವುದೇ ಟೆಂಡರ್ ಬರೆಯಲ್ಲ, ದಲ್ಲಾಳಿ ಅಂಗಡಿಗಳ ಮುಖಾಂತರ ಇವತ್ತು ಖರೀದಿ ಮಾಡ್ತಿದ್ರೆ. ಆನಂತರ ಸಮಯಕ್ಕೆ ಸರಿಯಾಗಿ ಬೀಜ ಗೊಬ್ಬರ ಕೊಡ್ತಾ ಇಲ್ಲ. ಈಗ ಸರ್ಕಾರ ಏನು ಮಾಡಿದೆ, FID ನಂಬರ್ ತೆಗೆದಿದೆ. ಈಗ ಹಲವಾರು ಜನರು ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಭೂಮಿಯನ್ನು ಅವಲಂಬನೆ ಮಾಡಿಕೊಂಡು ಉಳುಮೆ ಮಾಡ್ತಿದ್ರೆ. ಈಗ ಅವರಿಗೆ ಎಲ್ಲಿ ಹೋಗ್ಬೇಕು ನಾವು FID ತಗೊಳ್ಳಕ್ಕೆ? ಅವ್ರಿಗೆ FID ಕೊಡಲ್ಲ. ಸರ್ಕಾರ ಭೂಮಿ ಉಳ್ಳಂತಕ್ಕವರು FID ಕೊಡಲ್ಲ. ಆನಂತರ ಈ FID ತೆಗಿಬೇಕು. ಹಿಂದೆ ಏನಿತ್ತು ಅದೇ ರೀತಿ ಎಲ್ಲರಿಗೂ ಬೀಜ ಗೊಬ್ಬರ ಕೊಡಬೇಕು, FID ತೆಗೆದುಬಿಟ್ಟು. ಆನಂತರ ನಮ್ಮ ತಾಲೂಕಿನಲ್ಲಿ ಸುಮಾರು ಈಗ ಉದ್ಘಾಟನೆಯಾಗಿ ಒಂದು ವರ್ಷ ಆದರೂ ಕೂಡ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಕುಂಠಿತಗೊಂಡಿದೆ. ಯಾವುದೇ ರೀತಿ ನೀರಿಲ್ಲ ಕೆರೆಗಳಲ್ಲಿ. ಆನಂತರ ನಮ್ಮ ತಾಲೂಕಿನಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಅಂತ ನೀರು ಬಂದಿದೆ. ಇವತ್ತು ಎಲ್ಲ ಹಳ್ಳಿಗಳನ್ನು ನೋಡಿದ್ರೆ ಎಲ್ಲ ಚೆನ್ನಾಗಿರ್ತಕ್ಕಂಥ CC ರೋಡ್ಗಳನ್ನು ಅಗೆದುಬಿಟ್ಟು ತೆಗ್ಗು ಗುಂಡಿಯಿಂದ ಹಂಗೆ ಕೂಡಿರ್ತವೆ. ಯಾವುದೇ ರೀತಿ ಮುಚ್ಚಿರೋದಿಲ್ಲ. ಇವತ್ತು ಎಷ್ಟೋ ಜನಗಳು ಬೈಕ್ ಸವಾರರು ಬಿದ್ದು ಗಾಯ ಆಗಿ ಆಸ್ಪತ್ರೆಗೆ ಸೇರ್ತಕ್ಕಂಥ ಉದಾಹರಣೆ ಹಲವಾರು ಹಳ್ಳಿಗಳಿಂದ ಬಂದಿದ್ದಾರೆ. ಆಸ್ಪತ್ರೆಗೆ ಬಂದರೆ ಏನು ಮಾಡ್ತೀವಿ, ಹೆಚ್ಚಿನ ಚಿಕಿತ್ಸೆಗೆ ಎಂದು ಬಳ್ಳಾರಿ, ಕೊಪ್ಪಳ, ಹೊಸಪೇಟೆ, ಇವತ್ತು ಹೆರಿಗೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ತಾಲೂಕಿನ ನಮ್ಮ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೆರಿಗೆ ಡಾಕ್ಟ್ರುಗಳು 24 ಗಂಟೆ ಅಂತ ಬೋರ್ಡ್ ಹಾಕಿದ್ದಾರೆ. ಆದರೆ ಹೆರಿಗೆ ಡಾಕ್ಟ್ರುಗಳು ಇರೋದಿಲ್ಲ. ಅವರು ಕೋರ್ಟು ಕಚೇರಿ ಅಂತ ಹೋಗ್ತಾರೆ. ನೆಕ್ಸ್ಟ್ ಇನ್ಚಾರ್ಜ್ ಯಾರನ್ನೂ ಹಾಕಿರೋದಿಲ್ಲ. ಡಾಕ್ಟ್ರುಗಳು ಸಮಸ್ಯೆ ತಾಂಡವಾಡ್ತಿದೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ. ನಮ್ಮ ತಾಲೂಕು ಕಚೇರಿಯಲ್ಲಿ ಕೂಡ ಹಲವಾರು ಅಧಿಕಾರಿಗಳು ಸಿಗೋದಿಲ್ಲ.